ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯು ಇಂದು ಸುಮಾರು 2.5 ಗಂಟೆ ಕಾಲ ನಡೆದಿದೆ. ಕಾಂಗ್ರೆಸ್ ಸರ್ಕಾರವು ಅಧಿಕಾರಗಳನ್ನು ದುರ್ಬಳಕೆ ಮಾಡಿಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯದಲ್ಲಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವ ಕೆಲಸ ಮಾಡುತ್ತಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಲು ನಿರ್ಧರಿಸಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ತಿಳಿಸಿದರು. ರಾಜ್ಯದ ಸಹ ಉಸ್ತುವಾರಿಗಳಾಗಿರುವಂತಹ ಸುಧಾಕರ್ ರೆಡ್ಡಿ ಅವರು, ಕೇಂದ್ರದ ಸಚಿವರಾಗಿರುವಂತಹ ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಗೋವಿಂದ ಕಾರಜೋಳ ಅವರು, ಸದಾನಂದ ಗೌಡರು, ಸಿ.ಟಿ. ರವಿ ಅವರು ಮತ್ತು ಇತರ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದರು. ಅನೇಕ ವಿಚಾರಗಳು ಬಹಳ ಸುದೀರ್ಘವಾಗಿ ಚರ್ಚೆಗಳಾಗಿದ್ದಾವೆ. ಸುಮಾರು 2.5 ಗಂಟೆಗಳ ಕಾಲ ನಮ್ಮ ಕೋರ್ ಕಮಿಟಿ ಸಭೆ ಇವತ್ತು ಆಗಿದೆ. ಇಂದಿನ ಕೋರ್ ಕಮಿಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆದಂತ ವಿಚಾರ ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ SIR ಏನ್ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಬೇಕು. SIR ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗಬೇಕು. ನಮ್ಮ ಕಾರ್ಯಕರ್ತರು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಬಹಳಷ್ಟು ಚರ್ಚೆಗಳಾದವು. ಪ್ರತಿಯೊಬ್ಬ ಕೋರ್ ಕಮಿಟಿ ಸದಸ್ಯರೇನಿದ್ದಾರೆ ಅವ್ರಿಗೊಂದೊಂದು ವಿಭಾಗವನ್ನು ನಾವು ಹಂಚಿದ್ದೇವೆ. ಒಂದೊಂದು ಡಿವಿಷನ್ಗಳು ಅಂದ್ರೆ 3 ಜಿಲ್ಲೆಗಳು ಬರ್ತದೆ. ಆ ಜಿಲ್ಲೆಗಳಿಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಪ್ರವಾಸ ಮಾಡಬೇಕು. ಅಲ್ಲೆಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲ ಕಾರ್ಯಕರ್ತನ ಭೇಟಿ ಮಾಡಿ ಇನ್ನೂ ಚುರುಕಾಗಿ ಇದನ್ನ ಕೈಗೆತ್ತಿಕೊಳ್ಬೇಕು, ಅದಕ್ಕೆ ಪ್ರವಾಸ ಮಾಡಬೇಕು ಅನ್ನೋ ನಿರ್ಧಾರ ಕೂಡ ಆಗಿದೆ. ನಾಳೆ ದಿನ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾತನಾಡಾಗಿದೆ. ಅವರು ಕೂಡ ಬರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ರವರು, ಪಕ್ಷದ ಇತರ ಪ್ರಮುಖರು ನಾಳೆ ದಿನ ಮತ್ತೆ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳು ಮತ್ತೆ ರಾಜ್ಯದಲ್ಲಿ ಆಗ್ತಾ ಗೊಂದಲಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲುವಂತ ಕೆಲಸವನ್ನು ಮಾಡ್ತಾ ಇದೆ. ಎರಡನೇ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು, ಆರ್ ಅಶೋಕ್, ಸಿ.ಟಿ. ರವಿ ಅವರು JDS ಜೊತೆಗೆ ಅಂದ್ರೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಒಟ್ಟಾಗಿ ಬಿಜೆಪಿ ಮತ್ತು JDS ಪಕ್ಷ ಒಟ್ಟಾಗಿ ಹಿರಿಯೂರು ಕ್ಷೇತ್ರ ನಾವು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯತಂತ್ರ ರೂಪಿಸಬೇಕು ಅದ್ರ ಬಗ್ಗೆನೂ ಕೂಡ ಅವರು ಜವಾಬ್ದಾರಿ ನೀಡಿದ್ದೇವೆ. MLC ಚುನಾವಣೆಗಳು, ಟೀಚರ್ಸ್ ಮತ್ತೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಏನ್ ಬರೋಂತ ಅಕ್ಟೋಬರ್ ನಲ್ಲಿ ಬರೋದಿದೆ. ಈಗಾಗಲೇ ಎಲ್ಲ 2 ಪಕ್ಷಗಳ ಅಭ್ಯರ್ಥಿಗಳನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಇದಕ್ಕೂ ಕೂಡ ಇನ್ನೂ ಚುರುಕು ಮುಟ್ಟಿಸುವಂತ ಕೆಲಸ ಆಗ್ಬೇಕು. ಅದಕ್ಕೆಲ್ಲ ನಾವು ಈಗಾಗಲೇ ತಂಡವನ್ನು ಕೂಡ ಮಾಡಿದ್ದೇವೆ. ಆ ತಂಡ ಪ್ರವಾಸ ಮಾಡಬೇಕು ಅನ್ನೋದು ಕೂಡ ತೀರ್ಮಾನ ಆಗಿದೆ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಪಕ್ಷದಲ್ಲಿ ಏನು ಕೆಲವು ಮುಖಂಡರ ಹೇಳಿಕೆ, ಪದೇ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭಗಳೇನು ಸೃಷ್ಟಿ ಆಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಕಬೇಕು. ಇನ್ನ ಹಗುರವಾಗಿ ತೆಗೆದುಕೊಳ್ಬಾರ್ದು. ಇದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಯಾರ್ಯಾವ ರೀತಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ಮಾಡ್ತಾ ಇದ್ದಾರೆ, ನೋಟಿಸ್ ಕೊಟ್ಟು ವಿವರವನ್ನು ಕೂಡ ಪಡೆದುಕೊಳ್ಬೇಕು. ಇದೆಲ್ಲ ಕೂಡ ಇತಿಶ್ರೀ ಆಡಬೇಕು ಅಂತ ಹೇಳಿ ಕೂಡ ತೀರ್ಮಾನ ಆಗಿದೆ.